ವೆಲ್ಕಮ್ ಟು ಸ್ಟೋರಿ ಹಬ್. ಹಲೋ ನನ್ನ ಮುದ್ದಿನ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ನಾನು ಮತ್ತೆ ಈಗ ಒಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ಹೆಸರು ನಗದ ಅಳದ ರಾಜಕುಮಾರಿ. ನೋಡಿ, ಒಂದೂರಲ್ಲಿ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜಕುಮಾರಿ ಇದ್ಲಂತೆ. ಆಕೆ ನಗ್ತಾನೂ ಇರಲಿಲ್ಲ, ಅಳ್ತಾನೂ ಇರಲಿಲ್ಲ. ಎಂಥ ವಿಪರ್ಯಾಸ ಅಲ್ವಾ? ನಾವು ನಗ್ತೀವಲ್ವ? ಆ ತಂದೆ ತಾಯಿಗಳಿಗೆ ಅದೇ ಚಿಂತೆ ಆಗಿತ್ತು. ಆಕೆ ಹೆಸರು ಸುಂದ್ರಿ ಅಂತ. ನೋಡೋಕ್ಕೆ ನಿಜವಾಗ್ಲೂ ಸುಂದ್ರಿನೇ ಆಗಿದ್ಲವಳು. ಆದರೆ ಆಕೆ ನಗ್ತಿರ್ಲಿಲ್ಲ, ಅಳ್ತಾ ಇರಲಿಲ್ಲ. ಇದೇ ತಂದೆ ತಾಯಿಗೆ ಬಹಳ ಕಾಡ್ತಾ ಇತ್ತು. ಯಾವಾಗಲೂ ಅವಳು ಸಪ್ಪೆ ಮೋರೆ ಹಾಕ್ಕೊಂಡು ಒಂದು ಮೂಲೆಯಲ್ಲಿ ಇರ್ತಾ ಇದ್ಲು. ಇದನ್ನು ನೋಡಿ ತಂದೆ ತಾಯಿಗೆ ಬೇಸರ ಆಗಿ, ಅವರಪ್ಪ ರಾಜ ಅಲ್ವಾ, ಸರಿ ರಾಜ ಡಂಗುರ ಸಾರಿಸ್ದ. ನನ್ನ ಮಗಳನ್ನ ನಗಿಸೋದು ಅಥವಾ ಅಳಿಸ್ಬೇಕು, ಈ ಎರಡಲ್ಲಿ ಏನು ಮಾಡಿದ್ರು ಅವ್ರಿಗೆ ಅರ್ಧ ರಾಜ್ಯ ಮತ್ತು ನನ್ನ ಮಗಳನ್ನ ಕೊಡ್ತೀನಿ ಅಂತ ಡಂಗುರ ಸಾರಿಸ್ದ. ರಾಜ ಈ ಡಂಗುರ ಸಾರಿಸಿದ್ದನ್ನು ಕೇಳಿ ಎಷ್ಟೊಂದು ಜನ ವಿದೂಷಕರು, ಅಂದರೆ ತಮಾಷೆ ಮಾಡ್ತಾರಲ್ಲ ಅಂಥವ್ರು ಮುಂದೆ ಬಂದರು. ಎಷ್ಟೊಂದು ಕಥೆಗಳನ್ನು ಹೇಳಿದರು, ತಮಾಷೆಯಾಗಿ ಜೋಕುಗಳನ್ನು ಮಾಡಿದ್ರು. ಆದರೆ ರಾಜ್ಕುಮಾರಿ ಅವನ್ನೆಲ್ಲ ಕಣ್ಣೆತ್ತಿನೂ ನೋಡಲಿಲ್ಲ. ಆಕೆ ಸುಮ್ಮನೆ ಇದ್ಲು. ಇದನ್ನು ನೋಡಿ ರಾಜನಿಗೆ ಬಹಳ ಬೇಸರ ಅನ್ನಿಸ್ತು. ಮತ್ತೊಂದು ದಿನ ಪಕ್ಕದ ರಾಜ್ಯದಿಂದ ಆ ರಾಜನಿಗೆ ಒಂದು ಓಲೆ ಬರುತ್ತೆ, ಅಂದರೆ ಇನ್ವಿಟೇಷನ್ ಬರುತ್ತೆ. ಏನಪ್ಪ ಅಂತೇಳಿದ್ರೆ, ನಮ್ಮ ಮನೆಯಲ್ಲಿ ಹಬ್ಬದ ಸಂಭ್ರಮ ಇದೆ, ದಯವಿಟ್ಟು ನೀವು ಕುಟುಂಬ ಸಮೇತ ಬರಬೇಕು ಅಂತ. ರಾಜ ರಥದೊಳಗೆ ಕೂತ್ಕೊಂಡು ತನ್ನ ರಾಣಿ ಜೊತೆಗೆ, ಸುಂದ್ರಿ ಜೊತೆಗೆ ಪಕ್ಕದ ಊರಿಗೆ ಹೊರಟರು. ದಾರಿನಲ್ಲಿ ಹೋಗುವಾಗ ಒಬ್ಬ ಹುಡುಗನನ್ನು ನೋಡಿದ್ರು. ಆತ ಹುಚ್ಚುಚ್ಚಾಗಿ ಪೆದ್ನಾಗಿ ಏನೋ ಮಾಡ್ತಾ ಇದ್ದ. ಸುಂದ್ರಿ ಕಣ್ಣು ಅವನ ಮೇಲೆ ಬಿತ್ತು. ಅವನು ಏನು ಮಾಡ್ತಾ ಇದ್ದಾನೆ ಅಂತ ನೋಡೋಕೆ ಶುರು ಮಾಡಿದ್ಲು. ಈವರೆಗೂ ಯಾರನ್ನೂ ಕಣ್ಣೆತ್ತಿ ನೋಡ್ದ ಸುಂದ್ರಿನ ಇದನ್ನು ನೋಡಿ ಅಪ್ಪ ಅಮ್ಮನಿಗೆ ಖುಷಿ ಆಯಿತು. ಸರಿ, ಆ ಯುವಕ ಏನು ಮಾಡ್ದ, ಒಂದು ಅಂಗಡಿಗೆ ಹೋದ. ಆ ಅಂಗಡಿನಲ್ಲಿ ಸಾಮಾನು ಕೊಡಿ ಅಂತ ಕೇಳ್ದ. ಅಂಗಡಿಯವನು ಹೇಳ್ದ, ನಾನು ನಿನಗೆ ಸಾಮಾನು ಕೊಡೋಕ್ಕಾಗಕ್ಕಿಲ್ಲ, ಯಾಕೆ ಅಂತೇಳಿದ್ರೆ ನಿನ್ನ ಬಳಿ ಹಣ ಇಲ್ಲ ಅಂತ. ಆದರೆ ಆ ಯುವಕ ಬಿಡ್ತಾನೇ ಇಲ್ಲ. ಅಲ್ಲಿದ್ದ ನಾ ಕಲ್ಲು ಮಣ್ಣು ಆರಿಸಿ ಇದನ್ನು ತಗೊಂಡು ಕೊಡು ಅಂದ. ಇದನ್ನು ನೋಡಿ ಸುಂದರಿಗೆ ಆಶ್ಚರ್ಯ ಆಯಿತು. ಮುಂದೆ ನೋಡಿದ್ರೆ ಅವನ ಹತ್ರ ಒಂದು ದೊಡ್ಡ ಕತ್ತೆ ಇದೆ. ಆ ಕತ್ತೆ ಮೇಲೆ ಆ ಕತ್ತೆ ಹೋರ್ಲಾರ್ದಷ್ಟು ಸಾಮಾನನ್ನು ಆ ಕತ್ತೆಗೆ ಹೋರಿಸ್ಬಿಟ್ಟಿದ್ದಾನೆ. ಇದನ್ನು ನೋಡಿ ಸುಂದರಿಗೆ ನಗು ತಡೆಯೋಕ್ಕೆ ಆಗಲಿಲ್ಲ. ಇಲ್ಲಿವರೆಗೂ ಅವಳು ಅವನನ್ನು ನೋಡ್ತಾ ಇದ್ಲು, ಆದರೆ ಈಗ ಆಕೆ ಜೋರಾಗಿ ನಕ್ಬಿಟ್ಲು. ಇದನ್ನು ನೋಡಿದ ರಾಜನಿಗೆ ತುಂಬ ಖುಷಿ ಆಯಿತು. ಈ ಹುಡುಗ ಯಾರು, ಎಲ್ಲಿಂದ ಬಂದಿದ್ದಾನೆ ಅಂತ ನೋಡೋಕ್ಕಾಗಿ ಅವನ ಮನೆಯನ್ನು ಹುಡ್ಕೊಂಡೋದ್ರು. ನೋಡಿದ್ರೆ ಅವ್ರದ್ದೊಂದು ಚಿಕ್ಕ ಗುಡಿಸ್ಲು. ಆ ಗುಡಿಸ್ಲಲ್ಲಿ ಅವನ ವಯಸ್ಸಾಗಿರೋ ಅವ್ರ ತಾಯಿ ಜೊತೆ ಇದ್ದ. ರಾಜ ಹೋಗಿ ಹೇಳ್ದ, ಈವರೆಗೆ ನನ್ನ ಮಗಳು ಯಾರನ್ನೂ ಕಣ್ಣೆತ್ತಿ ಬಿಟ್ಟು ನೋಡಿಲ್ಲ, ಇವತ್ತು ನನ್ನ ಮಗಳು ಅವನ್ನ ನೋಡಿದ್ಲು, ನಕ್ಕಿದ್ದಾಳೆ. ಅಂದರೆ ನಾನು ಡಂಗುರ ಸಾರಿಸಿದ ಪ್ರಕಾರ ನಿಮ್ಮ ಮಗನಿಗೆ ನಾನು ನನ್ನ ಮಗಳನ್ನು ಕೊಡಬೇಕು. ಆದರೆ ಅದಕ್ಕಿಂತ ಮುಂಚೆ ಅವನ ವೇಷಭೂಷಣ, ಅವನ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ, ಅವನನ್ನು ಅದರಿಂದ ಗುಣಪಡಿಸ್ಬೇಕು. ಸರಿ, ರಾಜ ಏನು ಮಾಡ್ದ, ಅವನ ವೈದ್ಯರ ಹತ್ರ ಕರ್ಕೊಂಡೋಗಿ ಅವನ ಎಲ್ಲ ಕಾಯಿಲೆಗೆ ಟ್ರೀಟ್ಮೆಂಟನ್ನು ಕೊಡಿಸ್ದ. ಮತ್ತು ಆ ಯುವಕನ ಜೊತೆಗೆ ಸುಂದ್ರಿನ ಕೊಟ್ಟು ಮದುವೆ ಮಾಡಿದರು. ಯಾಕೆ ಹೇಳಿ, ಈ ಮೊದಲೇ ರಾಜ ಹೇಳಿದ್ದ, ಯಾರು ನನ್ನ ಮಗಳನ್ನ ನಗಿಸ್ತಾರೆ ಅಥವಾ ಅಳಿಸ್ತಾರೆ ಅವ್ರಿಗೆ ಅರ್ಧ ರಾಜ್ಯ ಮತ್ತು ನನ್ನ ಮಗಳನ್ನ ಕೊಡ್ತೀನಿ ಅಂತ. ಈಗ ಹುಡುಗ ತುಂಬ ಖುಷಿಯಾಗಿದ್ದಾನೆ. ಈಗ ಖುಷಿಯಿಂದ ಆತ ಅರಮನೆ ಒಳಗಡೆ ಬಂದಿದ್ದಾನೆ. ಅವನಿಗೆ ಇದ್ದ ಕಷ್ಟ ಬಡತನ ಎಲ್ಲ ದೂರ ಆಯಿತು. ನೋಡಿದ್ರಲ್ಲ ಮಕ್ಕಳೇ, ಇದಕ್ಕೆ ಹೇಳೋದು ಅದೃಷ್ಟ ಅಂತ. ನಾವು ಯಾವುದನ್ನು ಬೇಕು ಅಂತೀವೋ ಅದು ನಮ್ಮಿಂದ ದೂರ ಹೋಗುತ್ತೆ. ಆದರೆ ಅದೃಷ್ಟದಲ್ಲಿ ಬರೆದಿದ್ರೆ ಖಂಡಿತ ಸಿಗುತ್ತೆ. ಹಾಗಂತ ಸುಮ್ಮನೆ ಕೂತ್ಕೋಬಾರ್ದು. ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇರಬೇಕು. ಯಶಸ್ಸು ಅನ್ನೋದು ಖಂಡಿತ ಒಂದು ದಿನ ನಮಗೆ ಕಟ್ಟಿಟ್ಟ ಬುತ್ತಿ. ಅರ್ಥ ಆಯ್ತಲ್ಲ ಮಕ್ಕಳೇ ಈ ನೀತಿ?